ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಜಯ ಬಿಯಾಂಡ್. ನಾನು ಇವತ್ತು ಗೋವಾದ ಪರ್ವರನ್ನಿಂದ ಸೌತ್ ಗೋವಾದ ದೇವಕಿನಂದನ ಟೆಂಪಲ್ಗೆ ನಮ್ಮ ಅತ್ತಿಗೆ ಮತ್ತು ನನ್ನ ಮಗಳ ಜೊತೆ ನಾನು 3 ಜನ ಒಟ್ಟಿಗೆ ಬಸ್ನಲ್ಲಿ ಹೊರಟಿದ್ದೀವಿ. ಬಸ್ನಲ್ಲಿ ಹೋಗುವಾಗ ಒಂದು ಕಡೆ ಹೋಗುವಾಗ ರೈಟ್ ಸೈಡು ಮತ್ತು ಬರುವಾಗ ಲೆಫ್ಟ್ ಸೈಡ್ ಕೂತ್ಕೊಂಡು ವಿಡಿಯೋ ಮಾಡಿದೆ. ಯಾಕೆಂದರೆ ನಿಮಗೆ ಎರಡೂ ಕಡೆ ನೇಚರ್ ಬ್ಯೂಟಿನ ತೋರಿಸ್ಬಹುದು, ವಿಡಿಯೋ ಮಾಡಬಹುದು ಅನ್ನೋ ಕಾರಣಕ್ಕೆ. ದೇವಕಿ ನಂದನ ಟೆಂಪಲ್ ಪ್ರಪಂಚದಲ್ಲೇ ಇದೊಂದೇ ಕಡೆ ಅಂತ ಇರೋದು. ಗೋವಾದಲ್ಲಿ ಇದೊಂದೇ ಕಡೆ ಅಂತ ಇರೋದು. ನಾನು ಇದನ್ನು ಇನ್ನೊಂದು ವಿಡಿಯೋನಲ್ಲಿ ನಿಮಗೆ ಶೇರ್ ಮಾಡ್ತೀನಿ, ಆ ದೇವಸ್ಥಾನದ ಫೋಟೋಗಳನ್ನ ಮತ್ತು ವಿಡಿಯೋನ. ನಾನು ಇವತ್ತು ವಿಡಿಯೋದಲ್ಲಿ ತೋರ್ಸೋಕೆ ಹೊರಟಿರೋದು ಟೆಂಪಲ್ಗೆ ಹೋಗುವಾಗ ಮತ್ತು ನಾನು ವಾಪಸ್ ಬರುವಾಗ ನಾನು ನೋಡಿದ ನೇಚರ್ ಬ್ಯೂಟಿನ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸಲೇಬೇಕು ಅಂತ ಈ ವಿಡಿಯೋ ಮಾಡ್ತಾ ಇರೋದು. ಸಲ ಜನ ಹೇಳ್ತಾರಲ್ಲ, ತಲುಪೋ ಡೆಸ್ಟಿನಿಗಿಂತ ಹೋಗೋ ರೂಟೇ ತುಂಬ ಖುಷಿ ಕೊಡುತ್ತೆ ಅಂತ. ಹಾಗೇನೆ ಆದರೆ ಆ ದೇವಸ್ಥಾನ ಕೂಡ ತುಂಬ ಚೆನ್ನಾಗಿ ಇತ್ತು, ಅದ್ಭುತವಾಗಿತ್ತು. ಅದ್ರ ಜೊತೆಗೆ ಹೋಗುವಾಗ ರೂಟ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಅಂದರೆ ಹೋಗೋ ರೋಡ್ಗಳು ಕೂಡ ಸುತ್ತಮುತ್ತಲ ನೇಚರ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಹಾಗಾಗಿ ಈ ವಿಡಿಯೋ ನಿಮಗೆ ತೋರಿಸಲೇಬೇಕು ಅಂತ ಮತ್ತೆ ಮಾಡಿದೆ ನಾನು. ನಾನು ಹೋಗುವಾಗ ಆ ಟೆಂಪಲ್ಗೆ ಹೋಗುವಾಗ ಒಂದು ಸೈಡ್ ಫುಲ್ಲು ಮನೆ ಮತ್ತು ಕಾಡು, ಕಾಡಿನ ಮಧ್ಯದಲ್ಲಿ ಒಂದೊಂದು ಮನೆಗಳು, ಮತ್ತು ಬರುವಾಗ ಅದ್ರದ್ದು ಆಪೋಸಿಟ್ ಸೈಡ್ ಕೂತ್ಕೊಂಡೆ. ಆ ಸೈಡ್ ಬರೀ ನೀರು ಮತ್ತು ಅಲ್ಲಲ್ಲಿ ಭೂಮಿ, ಅಂದರೆ ದ್ವೀಪದಂತಿರುವಂಥ ಭೂಮಿ. ಫುಲ್ಲು ಒಂದು 10, 15, 20 ಕಿಲೋಮೀಟ್ರ್ ತನಕ ಟ್ರಾವೆಲ್ ಮಾಡಿದ್ವೇನೋ, ಪೂರ್ತಿ ಅದೇ ಥರನೇ ಇತ್ತು. ಅಂದರೆ ಫುಲ್ಲು ನೀರು, ದ್ವೀಪದಂತಿರೋ ಜಾಗ ಒಂದು ಸೈಡು, ಇನ್ನೊಂದು ಸೈಡು ಕಾಡು ಥರ ಇರೋವಂತಹ, ಕಾಡು ಮಧ್ಯೆ ಇರೋವಂತಹ ಮನೆಗಳು. ಆ ಎರಡು ತುಂಬ ಸುಂದರವಾಗಿತ್ತು. ಒಂದು ಸೈಡ್ ಪೂರ್ತಿ ಇಲ್ಲಿಂದ ಇಲ್ಲಿಗೆ ಅಷ್ಟು ಡಿಫ್ರೆನ್ಸ್ ಇತ್ತು. ಗೋವಾದ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಶೇರ್ ಮಾಡಿಕೊಂಡು ಈ ವಿಡಿಯೋನ ನಿಮಗೆ ಪ್ರೆಸೆಂಟ್ ಮಾಡ್ತೀನಿ. ಇಲ್ಲಿ ಗೋವಾದ ಜನರು August 15th ಒಂದು ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡಿದ್ರೆ, ಇನ್ನೊಂದು ಸೆಲೆಬ್ರೇಷನ್ನು 19th ಡಿಸೆಂಬರ್ ಅಲ್ಲಿ ಇನ್ನೊಂದು ಇಂಡಿಪೆಂಡೆನ್ಸ್ ಡೇನ ಸೆಲೆಬ್ರೇಟ್ ಮಾಡ್ತಾರೆ. ಯಾಕೆ ಅಂದರೆ ಬ್ರಿಟಿಷರಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು August 15th ಆದರೆ ಅವರಿಗೆ, ಗೋವನ್ನರಿಗೆ ಪೋರ್ಚುಗೀಸರಿಂದ ಸ್ವಾತಂತ್ರ್ಯ ಸಿಕ್ಕಿದ್ದು 1961 ಡಿಸೆಂಬರ್ 19th ಅಂದು ಪೋರ್ಚುಗೀಸರಿಂದ ಸ್ವಾತಂತ್ರ್ಯ ಸಿಕ್ತು. ಭಾರತವನ್ನು ಬ್ರಿಟಿಷರು 200 ವರ್ಷಗಳ ಕಾಲ ಆಳ್ವಿಕೆ ಮಾಡಿದ್ರೆ, ಸ್ಟೇಟ್ನಲ್ಲಿ 450 ವರ್ಷ ಪೋರ್ಚುಗೀಸರು ಆಳ್ವಿಕೆ ಮಾಡಿದ್ರು. ಭಾರತಕ್ಕೆ 1942ಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ರೂ ಗೋವಾಗೆ ಸಿಕ್ಕಿರಲಿಲ್ಲ. ಇಲ್ಲಿ ಬ್ರಿಟಿಷರು ಆಳ್ವಿಕೆ ಇರಲಿಲ್ಲ. ಯಾಕೆ ಅಂತ ಅಂದರೆ ಬ್ರಿಟಿಷರು ಬರೋಕೆ ಮುಂಚೆನೇ ಪೋರ್ಚುಗೀಸರು ಈ ಗೋವಾನ ವಶಪಡಿಸ್ಕೊಂಡ್ಬಿಟ್ಟಿದ್ರು. ಬ್ರಿಟಿಷರು ಬಿಟ್ಟು ಹೋದ್ರೂ ಪೋರ್ಚುಗೀಸರು ಮಾತ್ರ ಬಿಟ್ಟು ಹೋಗಿರಲಿಲ್ಲ. ಅವರನ್ನು ಓಡಿಸ್ಲಿಕ್ಕೆ ತುಂಬ ಹೋರಾಟಗಳನ್ನ ಮಾಡಬೇಕಾಯಿತು ಗೋವನ್ನರು. ಸರ್ ವಲ್ಲಭಭಾಯ್ ಪಟೇಲ್ ಅವರವರು PM ಆಗಿದ್ದಾಗ ಇಲ್ಲಿನ ಸಂಧಾನಗಳು, ಅಂದರೆ ಪೋರ್ಚುಗೀಸರ ಜೊತೆ ನಡೆಸಿದಂಥ ಸಂಧಾನಗಳು ವಿಫಲವಾದಾಗ ಮಿಲಿಟರಿ ಕಾರ್ಯಾಚರಣೆಯ ಮೂಲಕ ಪೋರ್ಚುಗೀಸರಿಂದ ಈ ಗೋವನ ವಶಪಡಿಸ್ಕೊಳ್ಳಲಾಗಿತ್ತು. ಪೋರ್ಚುಗೀಸರು ವ್ಯಾಪಾರಕ್ಕೆ ಅಂತ ಬಂದಾಗ ಇಲ್ಲಿ ಯಾರಿಗೂ ಗೊತ್ತಾಗಲಿಲ್ಲ, ಇವರ ಉದ್ದೇಶಗಳೇನು ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಹಾಗಾಗಿ ಗೋವನ್ನರು ಮೊದಲು ಪೋರ್ಚುಗೀಸರಿಗೆ ಸಪೋರ್ಟ್ ಮಾಡ್ತಾ ಬರ್ತಾರೆ. ಕಾಲಕ್ಕೆ ಬಿಜಾಪುರದ ಸುಲ್ತಾನರು ಇಲ್ಲಿ ದಬ್ಬಾಳಿಕೆನ ಮಾಡ್ತಾ ಇರ್ತಾರೆ, ಹಿಂದೂಗಳ ಮೇಲೆ ದಬ್ಬಾಳಿಕೆನ ಮಾಡ್ತಾ ಇರ್ತಾರೆ. ಧಾರ್ಮಿಕ ಸ್ವಾತಂತ್ರ್ಯ ಅನ್ನೋದು ಈ ಹಿಂದೂಗಳಿಗೆ ಕೊಟ್ಟಿರಲ್ಲ. ಪೋರ್ಚುಗೀಸರು ರಾಜನ ವಿರುದ್ಧ ಇನ್ನೂ ಎತ್ತುಕಟ್ಟಿ ಅವಳ ಮನಸ್ಸನ್ನು ಗೆಲ್ತಾರೆ. ಹಿಂದೂಗಳಿಗೆ ರಾಜನ ದಬ್ಬಾಳಿಕೆಯಿಂದ ಬೇಸತ್ತು ಹೋಗಿರುತ್ತೆ. ಹಾಗೆ ಪೋರ್ಚುಗೀಸರ ಆಗಮನ, ಹಾಗೆ ರಾಜರ ವಿರುದ್ಧ ನಿಂತಹ ಇವರ ನಡವಳಿಕೆಗಳೇನಿದೆ, ಇದು ಅವರಿಗೆ ಏನನ್ಸುತ್ತೆ, ಹಿಂದೂಗಳಿಗೆ ಏನನ್ಸುತ್ತೆ ಅಂದರೆ ನಮಗೆ ಆ ರಾಜನಿಂದ ಮುಕ್ತಿ ಸಿಕ್ತು ಅಂತ ಸ್ಟಾರ್ಟಿಂಗ್ ಅನ್ಕೊಂತಾರೆ. ನಂತರ ಏನು ಮಾಡ್ತಾರೆ ಅಂದರೆ ಈ ಪೋರ್ಚುಗೀಸರು ಮುಸ್ಲಿಮರನ್ನು ಮತ್ತು ಹಿಂದೂಗಳನ್ನು ಕ್ರೈಸ್ತ ಧರ್ಮಕ್ಕೆ ಬಲವಂತವಾಗಿ ಮತಾಂತರ ಮಾಡಲು ಪ್ರಯತ್ನಿಸ್ತಾ ಹೋಗ್ತಾರೆ. ಪೋರ್ಚುಗೀಸರು ಇಲ್ಲಿನ ಹಿಂದೂಗಳ ಮತ್ತು ಮುಸ್ಲಿಮರ ಮೇಲೆ 1560ರಿಂದ 1812ರವರೆಗೆ ನಿರಂತರವಾಗಿ ದೌರ್ಜನ್ಯನ ಎಸಗ್ತಾರೆ. ಸಮಯದಲ್ಲಿ ಕೆಲವರು ಪೋರ್ಚುಗೀಸರ ದೌರ್ಜನ್ಯವನ್ನು ವಿರೋಧಿಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದೌರ್ಜನ್ಯದ ವಿರುದ್ಧ ಮೊದಲು ಧ್ವನಿ ಎತ್ತಿದವರು ಯಾರು ಅಂತ ಅಂದರೆ ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ. ದಿನವನ್ನು ಇವರು ಗೋವಾದ ರೆವಲ್ಯೂಷನ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಆ ದಿನ ಬಂದು 1946 18th ಜೂನ್. ಈ ದಿನವನ್ನು ಗೋವಾದ ರೆವಲ್ಯೂಷನ್ ಡೇ ಅಂತ ಇವರು ಆಚರಿಸ್ತಾರೆ. ಇವರ ಆಳ್ವಿಕೆಯಲ್ಲಿ 450 ವರ್ಷಗಳ ಆಳ್ವಿಕೆಯಲ್ಲಿ ಹಿಂದೂಗಳ ಮೇಲೆ ಯಾವ ಥರ ದೌರ್ಜನ್ಯ ಮಾಡ್ತಾರೆ ಅಂತ ಅಂದರೆ, ಅವರ ಪದ್ಧತಿಯ ಪ್ರಕಾರ ಮದುವೆ ಮಾಡ್ಕೊಳ್ದೇ ಇರೋದು, ನಾಮಕರಣ ಮಾಡದೇ ಇರೋ ಅಂಥದ್ದು, ಹಾಗೆ ಅವರ ದೇವಸ್ಥಾನಗಳನ್ನ ಧ್ವಂಸ ಮಾಡೋ ಅಂಥದ್ದು, ಹಾಗೆ ಚರ್ಚ್ಗಳನ್ನು ಬಿಲ್ಡ್ ಮಾಡೋ ಅಂಥದ್ದು.
ಹಿಂದೂಗಳ ಮಕ್ಕಳೇನಾದರೂ ಅನಾಥರಾದರೆ ತಂದೆ ತಾಯಿಗಳನ್ನ ಕಳ್ಕೊಂಡ್ರೆ ಅದನ್ನ ಚರ್ಚಿಗೆ ಕೊಡುವಂಥದ್ದು. ಅಂದರೆ ಅವರ ಪೇರೆಂಟ್ಸ್‌ಗಳು ಬೇರೆ ಯಾರನ್ನು ನೋಡ್ಕೊಳ್ಳೋ ಹಾಗಿಲ್ಲ, ಅದನ್ನ ಚರ್ಚ್‌ಗೆ ಕೊಡಬೇಕು ಅಂತ ಹೇಳೋದಾಗಿರ್ಬಹುದು. ಹಾಗೆ ಹಿಂದೂಗಳಿಗೆ ಉನ್ನತ ಹುದ್ದೆಯನ್ನ ಕೊಡದೇ ಇರೋವಂಥದ್ದು. ಹಿಂದೂಗಳು ಯಾವುದೇ ನ್ಯಾಯಕ್ಕೆ ಸಾಕ್ಷಿ ಹೇಳಿಕೆಯನ್ನ ಪರಿಗಣಿಸದೇ ಇರೋದು. ಹಾಗೆ ಕನ್ವರ್ಟ್ ಆಗಕ್ಕೆ ಒಪ್ಪದೇ ಇರೋರನ್ನ ಕಠಿಣವಾದ ಶಿಕ್ಷೆಯನ್ನ ಕೊಡೋದು. ಹೀಗೆ ಸುಮಾರು ದೌರ್ಜನ್ಯಗಳನ್ನ ಮಾಡ್ತಾ ಹೋಗ್ತಾರೆ. ದೌರ್ಜನ್ಯದಿಂದ ಮಿಲಿಟರಿ ಕಾರ್ಯಾಚರಣೆಯ ಮೂಲಕ ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರು 18th ಡಿಸೆಂಬರ್ 1961ರಲ್ಲಿ ಪೋರ್ಚುಗೀಸರಿಂದ ಸ್ವಾತಂತ್ರ್ಯನ ಈಗ ಗೋವಾಗೆ ಕೊಡಿಸಲಾಗುತ್ತೆ. ಗೋವಾವನ್ನು ನೋಡಿದ ಕೆಲವು ಜನಗಳು ಹೇಳೋದು ಏನಂದ್ರೆ, ಪೋರ್ಚುಗೀಸರಿಗೆ ಗೋವನ್ನರು ಸಪೋರ್ಟ್ ಮಾಡಿದ ಕಾರಣಕ್ಕೆ ಹಾಗೆ ಯುರೋಪಿಯನ್ ಕಂಟ್ರಿಗಳಲ್ಲಿ ಗೋವನ್ನರಿಗೆ ವಿಶೇಷ ಸ್ಥಾನವನ್ನ ಕೊಟ್ಟಿದ್ದಾರೆ. ಅಂದ್ರೆ ಬೇರೆ ಸ್ಟೇಟ್ನ ಜನರಿಗಿಂತ ಈ ಗೋವಾದ ಜನರಿಗೆ ವಿಶೇಷ ಸ್ಥಾನ ಕೊಟ್ಟಿದ್ದಾರೆ. ಹೇಗೆ ಅಂದ್ರೆ, ಇಂಡಿಯಾದ ಪೌರತ್ವದೊಂದಿಗೆ ಪೋರ್ಚುಗಲ್ನ ಇನ್ನೊಂದು ಪೌರತ್ವವನ್ನು ಹೊಂದಬಹುದು ಅಂತ. ಇಲ್ಲಿನ ನೇಚರ್ ಮಧ್ಯೆ ಇರುವಂತ ಈ ಮನೆಗಳನ್ನ ನೋಡಿದ್ರೆ ನನಗೇನು ಅನ್ಸುತ್ತೆ ಅಂದ್ರೆ, ಒಂದು ವರ್ಷನಾದ್ರೂ ಇಂಥ ಜಾಗದಲ್ಲಿ ಇದ್ದು ಬರಬೇಕು. ಅಲ್ಲಿನ ಅನುಭವ ಏನು, ಆ ಥರ ಕಾಡು ಮಧ್ಯೆ ಇರುವಂತ ಅನುಭವ ಏನು ಅನ್ನೋದನ್ನ ತಗೋಬೇಕು ಅಂತ ನನ್ಗನ್ಸುತ್ತೆ. ಪ್ರತಿ ಕಾಡು ಮಧ್ಯೆ ಮನೆ ಇರೋದನ್ನ ನೋಡಿದ್ರೆ, ಈ ಸಕಲೇಶ್ವರ ಫಾರೆಸ್ಟ್ ಆಗಲಿ ಅಥವಾ ಇಂಥ ಜಾಗಗಳು ಎಲ್ಲೇ ಆಗಲಿ, ನಾನು 1 ಇಯರ್ ಇದ್ದು ಬರಬೇಕು ಅಂತ ಯಾವಾಗಲೂ ಅನ್ಕೊತೀನಿ. ಈ ಥರ ಡಿಫ್ರೆಂಟ್ ಪ್ಲೇಸ್ಗಳಲ್ಲಿ ನನಗೆ ಇರಕ್ಕೆ ಇಷ್ಟಪಡ್ತೀನಿ. ನೋಡಿ, ನಿಮಗೂ ಎಷ್ಟು ಜನಕ್ಕೆ, ನೋಡ್ತಾ ಇರೋ ಎಷ್ಟು ಜನಕ್ಕೆ ಈ ಥರ ಫೀಲ್ ಆಗ್ತಾ ಇದೆ ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ನಾನು ಗೋವಾದ ಸುಮಾರು ಪ್ಲೇಸ್ಗಳಿಗೆ ಸುತ್ತುವಾಗ ಹೇಗೆ ಅನಿಸುತ್ತೆ ಆ ಪ್ಲೇಸ್ಗಳಲ್ಲಿ ಹೋಗೋದು ಅಂದರೆ, ಈ ಕಡೆ ರೋಡ್ ಇರುತ್ತೆ, ಪಕ್ಕದಲ್ಲಿ ಒಂದು ಕಾಂಪೌಂಡ್ ಇಲ್ಲ ಅಥವಾ ಏನೂ ಇಲ್ಲ, ಓಪನ್ ಆಗಿರುತ್ತೆ. ಈ ಕಡೆ ಎಲ್ಲ ಮರ ಗಿಡಗಳು ಬೆಳೆದಿರುತ್ತೆ, ಅದ್ರ ಪಕ್ಕನೇ ಮರ ಗಿಡ ಅಡ್ಡ ಆಗಿರುತ್ತೆ. ಏನೋ ಮರ ಗಿಡ ಇದೆ, ತಾಡು ಒಂದು ಸ್ವಲ್ಪ ಕಾಲ ಕಡೆ ಇಡೋಣ ಅಂದರೆ ಎಲ್ಲೋ ನೀರೊಳಗೆ ಬಿದ್ದುಬಿಡ್ತೀವೇನೋ ಅನ್ನೋ ಥರ. ಅಂದರೆ ಎಲ್ಲೂ ಈ ಅಡೆತಡೆ ಅನ್ನೋದೇ ಇಲ್ಲ. ಫುಲ್ಲು ಗೋವಾ ಫುಲ್ಲು ಒಳ್ಳೆ ದ್ವೀಪದ ಥರನೇ ಇರೋದ್ರಿಂದ ಈ ಕಡೆ ಭೂಮಿ ಇರುತ್ತೆ, ಪಕ್ಕದಲ್ಲೇ ನೀರಿರುತ್ತೆ. ಒಳಗೆ ಸಮುದ್ರನೋ ಅಥವಾ ಸರೋವರನೋ ಏನೋ ಆ ಥರ ನೋಡಿದ್ರೆ ಸ್ವಲ್ಪ ಭಯ ಅಂತ ಹುಟ್ಟಿಸುತ್ತೆ. ಅಂದರೆ ಏನೋ ಗಾಡಿ ಪಾರ್ಕ್ ಮಾಡೋಣ ತಾಡು ಸೈಡಲ್ಲಿ ಅಂತ ಏನಾದ್ರು ನೈಟ್ ಟೈಮ್ ಏನಾದರೂ ಹೋಗ್ಬಿಟ್ರೆ ನೀರೊಳಗೆ ಬೀಳೋದೇನೆ. ಆ ಥರ ಸ್ವಲ್ಪ ಭಯ ಹುಟ್ಟಿಸುತ್ತೆ ಪ್ಲೇಸ್ಗಳು. ನಾನು ಟ್ರಾವೆಲ್ ಮಾಡುವಾಗೆಲ್ಲ ಆ ಥರ ಅನ್ನಿಸ್ತಾ ಇತ್ತು. ಹಾಗೆ ನಿಮಗೆ ಗೋವಾದ ಬಗ್ಗೆ ಕೆಲವು ಡೌಟ್ಗಳು ಬರಬಹುದು. ಯಾವ ಥರ ಅಂದರೆ, ಗೋವಾಗೆ ಲೇಡೀಸ್ಗಳು ಒಂಟಿಯಾಗಿ ಹೋಗಬಹುದಾ ಅಂತ. ಡೆಫಿನೆಟ್ಲಿ ಆ ಥರ ನೀವು ಕೇಳೋದಾದರೆ ಡೆಫಿನೆಟ್ಲಿ ಬೇರೆ ನಾರ್ತ್ ಇಂಡಿಯಾದ ಸ್ಟೇಟ್ಗಳು ಏನಿದೆಯೋ ಆ ಸ್ಟೇಟ್ಗಳಿಂದ ಸೇಫೆಸ್ಟ್ ಪ್ಲೇಸು ಗೋವಾ ಅಂತ ಅಂತೀನಿ. ಇಲ್ಲಿ ನಿರ್ಭೀತಿಯಿಂದ ಬೇಕಾದ್ರೆ 12 ಗಂಟೆ ರಾತ್ರಿನಲ್ಲಿ ಹೋದ್ರೂ ಹೆಣ್ಮಕ್ಳಿಗೆ ಯಾವುದೇ ಭಯ ಅಂತ ಪಡಬೇಕಾಗಿಲ್ಲ, ಅಷ್ಟು ಸೇಫ್ ಆಗಿರುತ್ತೆ. ಫುಡ್ ಬಗ್ಗೆ ಹೇಳಬೇಕು ಅಂತಂದರೆ, ಇಲ್ಲಿ ಎಲ್ಲೂ ಆ ಥರ ರಿಸ್ಟ್ರಿಕ್ಷನ್ಗಳಿಲ್ಲ. ಯಾವುದೇ ಪ್ಲೇಸ್ಗೆ ಹೋದ್ರೂ ಇದೇ ಥರ ಬಟ್ಟೆಗಳು ಹಾಕೋಬೇಕು ಅನ್ನೋ ಅಂತಹ ನಿರ್ದಿಷ್ಟವಾದ ಡ್ರೆಸ್ ಕೋಡ್ಗಳಂತ ಇರೋಲ್ಲ. ಆದರೆ ದೇವಸ್ಥಾನಗಳಲ್ಲಿ, ಇಂಡಿಯಾದ ಹಿಂದೂಗಳ ದೇವಸ್ಥಾನಗಳಲ್ಲಿ ಮಾತ್ರ ಕೆಲವು ರಿಸ್ಟ್ರಿಕ್ಷನ್ ಇದೆ. ಈ ಥರ ಎಲ್ಲ ಫಾರಿನರ್ಸ್ ಥರ ಶಾರ್ಟ್ ಎಲ್ಲ ಹಾಕೊಂಡು ಬರೋಂಗಿಲ್ಲ. ಇಂಡಿಯನ್ ಟೆಂಪಲ್ಗಳನ್ನ ಬಿಟ್ಟು ಬೇರೆ ಇನ್ನೆಲ್ಲೇ ಹೋದ್ರೂ ಯಾವುದೇ ಡ್ರೆಸ್ ಕೋಡ್ ಇಲ್ಲ. ಹಾಗೆ ಇನ್ನೊಂದು ಕ್ವಶನ್ ಕೇಳ್ಬೋದು, ನೀವು ಡ್ರಿಂಕ್ ಆ್ಯಂಡ್ ಡ್ರೈವ್ ಅಲೋ ಇದೆಯಾ ಅಂತ. ಖಂಡಿತ ಇಲ್ಲ. ಡ್ರಿಂಕ್ ಅಲೋ ಇದೆ, ಆದರೆ ಡ್ರಿಂಕ್ ಆ್ಯಂಡ್ ಡ್ರೈವ್ ಅಲೋ ಇಲ್ಲ. ಈಗ ನೀವು ಏನು ನೋಡ್ತಾ ಇದ್ದೀರೋ ಇದು ಒಂದು ಚರ್ಚು, ಫೇಮಸ್ ಚರ್ಚು ಇದು. ಆದರೆ ನನಗೆ ಇದ್ರ ಹೆಸರು ಮರ್ತುಬಿಟ್ಟೆ, ನಾನು ಹೇಳಲಿಕ್ಕೆ ಇದು ಮರ್ತೋಗಿದೆ ನನಗೆ.
ಜನಗಳು ವೆಯ್ಟ್ ಮಾಡ್ತಾ ಇರೋದು ಕ್ರೂಸ್ಗಳಿಗೆ. ಇಲ್ಲಿ ರೆಸಾರ್ಟ್ಗಳು ಆ ಕಡೆ ದ್ವೀಪದಂಥ ಇರೋ ಜಾಗಗಳಲ್ಲಿ ರೆಸಾರ್ಟ್ಗಳು ಇರುತ್ತೆ. ಹಾಗೆ ಸಣ್ಣ ಪುಟ್ಟ ಆಟ ಆಡಲಿಕ್ಕೆ ಗೇಮ್ಗಳಿರುತ್ತೆ. ಹಾಗಾಗಿ ಇಲ್ಲಿ ಜನಗಳು ಕ್ರೂಸ್ಗಳಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ನೀವೇನು ನೋಡ್ತಾ ಇದ್ದೀರೋ ಇದು ಬಂದು ಪಣಜಿ ಬ್ರಿಡ್ಜು. ಇದು ಮಾಂಡೋವಿ ರಿವರ್ ಮೇಲೆ ಕಟ್ಟಿರುವಂತಹ ಬ್ರಿಡ್ಜು. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೋಡಿ. ನೈಟ್ ಟೈಮಲ್ಲೆಲ್ಲ ಲೈಟಿಂಗ್ಸ್ ಇರುತ್ತೆ, ಸೂಪರಾಗಿ ಕಾಣುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್.